ನಾನು ಓದಿದ್ದು ಕುಮಾರಪಟ್ಟಣಂನಲ್ಲಿ. ಅಲ್ಲಿ ಸುಮಾರು 1 ಏಕರ್ ಜಾಗದಲ್ಲಿ ಗಿಡಗಳನ್ನು ನೆಟ್ಟಿದ್ವಿ. ಪ್ರತಿಯೊಂದು ಗಿಡ ನಾವು ಏನು ನೆಟ್ಟಿದ್ವಲ್ಲ ಅಲ್ಲಿ ಒಂದು ಟ್ಯಾಗ್ ಹಾಕಿದ್ವಿ, ನಮ್ಮ ಹೆಸರು ಜೊತೆಗೆ ನಮ್ಮ ಸ್ಟ್ಯಾಂಡರ್ಡ್, ಯಾವ ಸೆಕ್ಷನ್ ಅಂತ. ಎವ್ರಿ ವೀಕ್ ಹೋಗ್ಬಿಟ್ಟು ಆ ಗಿಡಕ್ಕೆ ನಾವು ನೀರು ಹಾಕಬೇಕಿತ್ತು, ನೋಡ್ಕೋಬೇಕಿತ್ತು. ಸೊ ಇದನ್ನ 5th ಸ್ಟ್ಯಾಂಡರ್ಡಿಂದ ಟಿಲ್ ಐ ಗಾಟ್ ಮ್ಯಾರಿಡ್ ಅದನ್ನ ಮಾಡ್ಕೊಳ್ತಾ ಬಂದೆ. ನೋಡ್ಬೇಕು ಈಗಲೂ ಕೂಡ ಆ ಗಿಡ ಇದೆನಾ ಇಲ್ಲ ಅಂತ. ಸೊ ಈ ರೀತಿ ನೀವು ಕೂಡ ಸೋಷಿಯಲಿ ರೆಸ್ಪಾನ್ಸಿಬಲ್ ಆಗಿ ಅಂತ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಯಾವುದಾದ್ರೂ ಹೆಲ್ತ್ ಕ್ಯಾಂಪ್ಸ್ ನಿಮ್ಮ ಶಾಲೆನಲ್ಲಿ ಮಾಡಿದರೆ ಅಲ್ಲಿ ಹೋಗಿ ಸಪೋರ್ಟ್ ಮಾಡಿ, ಅಥವಾ ಆರ್ಫನೇಜಸ್ ವಿಸಿಟ್ ಮಾಡಿ. ಆ್ಯಂಡ್ ಒನ್ಸ್ ಯು ಟರ್ನ್ 18 years, PUC students, no, all of you are 18 years. So you can also become a voluntary blood donor. ಹೌದಾ? ನೀವು ಸ್ವಯಂ ಪ್ರೇರಿತ ರಕ್ತದಾನಿಗಳು ಕೂಡ ಆಗ್ಬೋದು. ಸೊ ಅದರಿಂದ 18 ವರ್ಷ ಆದಮೇಲೆ ಗಿವ್ ಬ್ಯಾಕ್ ಟು ದ ಸೊಸೈಟಿ ಆಲ್ಸೋ. ಸೊ ಇದನ್ನೆಲ್ಲ ನೀವು ಮಾಡ್ಕೊಂಡು ಹೋದರೆ ವಿದ್ಯಾರ್ಥಿ ಜೀವನದಲ್ಲಿ ಏನಾಗುತ್ತೆ, ನೀವು ಸ್ಪೋರ್ಟ್ಸ್ನಲ್ಲಿ ಆಟ ಆಡಿದರೆ, ಜೊತೆಗೆ ಈ ಎಲ್ಲ ಪ್ರೋಗ್ರಾಮ್ಸ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಏನು ಕಲಿಬೋದು? ಒಂದು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕಲಿತೀರ. ಹೌದಾ? ಓದೋದ್ರ ಜೊತೆಗೆ ನಾನು ಎಲ್ಲ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಾವು ಟೈಮ್ ಮ್ಯಾನೇಜ್ಮೆಂಟ್ ಕಲಿತೀವಿ. ಅದ್ರ ಜೊತೆಗೆ ಲೀಡರ್ಶಿಪ್ ಸ್ಕಿಲ್ಸ್ ಅಂದರೆ ನಾಯಕತ್ವ ಗುಣಗಳನ್ನು, ಜೊತೆಗೆ ಪ್ರತಿಯೊಬ್ಬರನ್ನ ಕೂಡ ನಾವು ಗೌರವಿಸೋದನ್ನ ಕಲಿತೀವಿ. ಸೊ ಒಂದು ರೀತಿ ನಮ್ಮ ಪರ್ಸ್ನಾಲಿಟಿ ಡೆವಲಪ್ ಆಗುತ್ತೆ. ಸೊ ಅದರಿಂದ ನೀವೆಲ್ಲ ಸ್ಟೂಡೆಂಟ್ಸು ದಯವಿಟ್ಟು ನಿಮ್ಮ ಶಾಲೆಯಲ್ಲಿ ಏನೇನು ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ನಿಮ್ಮ ಇಂಟ್ರೆಸ್ಟ್ ಎದರಲ್ಲಿದೆ ಅದನ್ನ ನೋಡಿಕೊಂಡು ಪ್ಲೀಸ್ ಪಾರ್ಟಿಸಿಪೇಟ್ ಇನ್ ಆಲ್ ದೋಸ್.